ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಮತ್ತು ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಎಸ್.ಜೆ. ನಂಜನಮಠ ಅವರ ಮಾತನಾಡಿದ್ದಾರೆ ಎನ್ನಲಾಗ್ತಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಆ ವೈರಲ್ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾದಂಥದ್ದು. ಅದಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಕೂಡ ಈ ಒಂದು ಏನು ಆಡಿಯೋ ವೈರಲ್ ಪ್ರಕರಣ ಇದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಎಸ್.ಜೆ. ನಂಜನಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಆ ಪ್ರಕರಣ ಯಾವ ರೀತಿ ಆಯ್ತು ಅಥವಾ ಈ ವೈರಲ್ ಹಿನ್ನೆಲೆಯಲ್ಲಿ ಏನೆಲ್ಲ ಷಡ್ಯಂತ್ರ ನಡೆದಿದೆಯಾ, ಏನಾಗಿದೆ, ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ಇದೀಗ ಆಡಿಯೋ ವೈರಲ್ ಆಗಿದೆ. ಮಾಜಿ ಸಚಿವರು ತಾವು ಇಬ್ರು ಮಾತನಾಡಿದ್ದೀರಿ, ಈಗಾಗಲೇ ತಾವು ಒಪ್ಕೊಂಡಿದ್ದೀರಿ. ಇದರಿಂದ ಏನ್ ಷಡ್ಯಂತ್ರ ಇದೆ ಅಂತೀರಾ? ಏನ್ ಸರ್, ಏನಿದೆ ಒಪ್ಕೊಂಡಿದ್ದು ಯಾವ್ದಂದ್ರೆ, ನಾವು ತಿಮ್ಮಾಪುರ್ ಮಾತಾಡಿದ್ದು ನಿಜ. ಮಾಜಿ ಸಚಿವರು ಅವರಿಗೆ ಬಗ್ಗೆ ಅವ್ರ ಜೊತೆಗೆ ಸಾಂತ್ವನಪರವಾದಂತ 4 ಮಾತುಗಳನ್ನು ಮಾತಾಡಿದ್ದು ನಿಜ. ಇನ್ನೊಂದಿಷ್ಟು ಮಂದಿ ಮಂತ್ರಿ ದೊಡ್ಡವರು ಆಗ್ಬೇಕಾಗಿತ್ತಂದದ್ದು ನಿಜ, ನೀವು ಆಗ್ಬೇಕಾಗಿತ್ತಂದದ್ದು ನಿಜ. ಇವಿಷ್ಟು ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಷಡ್ಯಂತ್ರ. ಯಾರೋ ಇದರಲ್ಲಿ ಅವ್ರಿಗೆ ಕೆಟ್ಟಸ್ತನ ತರಬೇಕು, ಒಂದು ಇದನ್ನ ವರ್ಚಸ್ ಕುಂದಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ಇದರಲ್ಲಿದೆ. ಇದನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಸರ್, ಇದೀಗ ಕಾಶಪ್ಪನವ್ರು ಹೇಳೋ ರೀತಿಯಲ್ಲಿ ತಾವು 2008ರಲ್ಲಿ ಬರೆದಂಥ ಪುಸ್ತಕದಲ್ಲಿ ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಅಲ್ಲಿ ಬರೆದಿದ್ದೀರಿ ಅಂತ ನಿನ್ನೆ ಕಾಶಪ್ಪನವ್ರು ಆರೋಪ ಮಾಡಿದ್ದಾರೆ. 2008 ವಿಷಯ ಅವ್ರು ಹೇಳಿದ್ದು ಸತ್ಯ. ಅವರು ನಾವು ಹುಣೂನ್ ಟಿಕೆಟ್ ಕೇಳೋ ವಿಚಾರ ಇತ್ತು. ಹುಣೂನ್ ಟಿಕೆಟ್ ಕೇಳಾಕ ನಂಜನಮಠ ಯಾರು ಅಂತ ಹೇಳಿ ಖಾರ್ಗೆ ಸಾಹೇಬ್ರಿಗೆ ಪ್ರಶ್ನೆ ಮಾಡಿದ್ರು, ಅಂದಿನ ಲೀಡ್ರಿಗೆ ಪ್ರಶ್ನೆ ಮಾಡಿದ್ರು. ನಾವು ಹುಣಗುಂಡಕ್ಕೆ ಏನು ಸಂಬಂಧ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ನಾವು 1ರಿಂದ 8ನೇ ತನಕ ಹೋಗಿದ್ದು ಹುಣಗುಂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ನಾ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದ್ಮೇಲೆ ರಾಜೀನಾಮೆ ಕೊಟ್ಟು ಇವರ ಅಪ್ಪಾರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕೆ ಕೂಡಿಸ್ತವ ನಾನು. ನಮ್ಮಪ್ಪ 4 ಸಲ ಹುಣಗುಂದ ಮತಕ್ಷೇತ್ರದಲ್ಲಿ 3 ಸಲ ಇಂಡಿಪೆಂಡೆಂಟ್, ಒಂದು ಕಾಂಗ್ರೆಸ್ಸಲ್ಲಿ ಅಂತ ಆರಿಸಿ ಬಂದಿದ್ರು. ಆ ಇತಿಹಾಸ ತಿಳ್ಕೊಳ್ಳಾರ್ದ ನನ್ನ ತಾಲೂಕು ಹುಣಗುಂದು. ಆಗ ಇನ್ನು 2008ರಾಗ ಮತಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಗುಳೇದು ಹುಡುಕಿದ್ದಂಥ ಸುಳಿಭಾವಿ ಹುಣಗುಂದಕ್ಕೆ ಹೋಗಿತ್ತು. ಇಷ್ಟೆಲ್ಲ ನಾನು ಪ್ಲಸ್ ಪಾಯಿಂಟ್ ಇತ್ತು. ಅವರು ಕೇಳಿ ನಾವು ಕೇಳಿ ಅನ್ನುವಂಥದ್ದು ಬರಲಿಲ್ಲ. 100-200 ಮಂದಿ ಕರ್ಕೊಂಡೋಗಿ ಹಿಂಗೆ ಕೇಳಿಬಿಟ್ರು. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು. ನಾನು 2008ರಾಗ ಗುಳೇಗುಡ್ಡದಾಗ ಗೆದ್ದು ಚಿಮ್ಮನಕಟ್ಟಿಯವ್ರು ಚುನಾವಣೆ ಮಾಡಿದೆ. ಇಲ್ಲಿ ಬಂದು ಚುನಾವಣೆ ಮಾಡಿಲ್ಲ, ನಾನು ವಿರೋಧನೂ ಮಾಡಿಲ್ಲ. ಅವ್ರಿಗೆ ಹಾಕಂತೀನಿ, ಬೇಡದವ್ರಿಗೆ ಬಿಡ. ಸರ್, ಇದೀಗ ಅಷ್ಟೊಂದೇ ಏನಂದ್ರೆ ನಂಜನಮಠರು ಏನು ಹಿಂದೇನು ಕೂಡ ಸರ್ ಏನು ಇದೇ ರೀತಿ ಆರೋಪ ಮಾಡ್ಕೊಂಡ್ರು. ಆದ್ರೆ ಈಗ ಕೂಡ ಹಿಂಗೆ ಯಾವ್ದು 8 ಅದೇ ಸರ್ 13 ಅವ್ರು ವಿಜಯಾನಂದ್ರ ಚುನಾವಣೆ 13 ಮಾಡಿದ್ರು. ಸಿದ್ದರಾಮಯ್ಯವ್ರು ಹೇಳಿ ಕಳಿಸಿದ್ರು, ಸ್ವಾಮಿ ನೀನು ಇದನ್ನ 3 ಮಂದಿ ಗೆದ್ದಿಸ್ಕೊಂಬ, ನಿನಗೆ ನಾ ಸ್ಥಾನಮಾನ ಕೊಡ್ತೇನೆ. ಇವತ್ತು ನೆನೆಸ್ತೀನಿ ಸಿದ್ದರಾಮಯ್ಯವ್ರನ್ನ. ನಾನು 3 ಮಂದಿ ಚುನಾವಣೆ ಮಾಡಿ ನಮ್ಮ ಗುಳೇಗುಡ್ಡ ಭಾಗದ ಹುಣಗುಂದ ಹಳ್ಳಿಯಲ್ಲಿ 5,000 ಲೀಡ್ ಆಯ್ತು ವಿಜಯಾನಂದ ಅವ್ರಿಗೆ. 2,800 ಮೇಟಿ ಅವ್ರಿಗೆ ಲೀಡ್ ಆಯ್ತು. ಹೀಗೆ ಚುನಾವಣೆ ಮಾಡಿದೆ. ಅವರು ನನ್ನ ಕರೆದು ನೀನು ಚುನಾವಣೆ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರೆ ನನ್ನ ಸಿದ್ದರಾಮಯ್ಯ ಸುಮ್ಮನೆ ಮಾಡ್ತಾರೆ. ಚುನಾವಣೆಯಲ್ಲಿ ವಿರುದ್ಧ ಮಾಡಿದ್ರೆ ಮಾಡ್ತಿರ್ತಾರೆ. ಅವರಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದಿಲ್ಲ. 2013, 2018, 2020 ವಿಜಯಾನಂದ್ ಅವರು ಚುನಾವಣೆ ಮಾಡಿಲ್ಲ. 2028ಕ್ಕೂ ಅವ್ರದ ಚುನಾವಣೆ ಮಾಡ್ತಾರೆ. ಯಾಕೆ ನಾ ಕಾಂಗ್ರೆಸ್ನ ಸರ್ ಹೊಟ್ಟೆವರಿ ಯಾಕಂದ್ರೆ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಯಾಕಂದ್ರೆ ಈಗ ಉಸ್ತುವಾರಿ ಸಚಿವ ಸ್ಥಾನ ಮುಖ್ಯಮಂತ್ರಿಗಳು ಮಾಡ್ಬೇಕಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಆಗಿ ಬರ್ಲಿ ಅಂತ ನನ್ನ ಆಸೆ ಐತೆ. ಹಾರ್ದಿಕ ಅಭಿನಂದನೆಗಳು. ಆಗಿ ಬರ್ರಿ, ಉಸ್ತುವಾರಿ ಸಚಿವರು ಆಗ್ರಿ. ಸರ್, ಈಗ ಆಡಿಯೋದಲ್ಲಿ ಏನು ಸಂಪೂರ್ಣ ಆಡಿಯೋ ಕೇಳ್ತಾ ಇದ್ರೆ ಅದರಲ್ಲಿ ಒಂದಷ್ಟು ಏನಂದ್ರೆ ಹೈಕಮಾಂಡ್ ವಿರುದ್ಧ ಮಾತನಾಡಿದ್ದಿದೆ, ಮತ್ತೆ ಕಾಶಪ್ಪನವರ ಮಂತ್ರಿ ಸ್ಥಾನದ ಬಗ್ಗೆನೂ ಮಾತನಾಡಿದ್ದಿದೆ. ಇದರಲ್ಲಿ ತಾವು ಮಾತನಾಡಿದ್ದು ಷಡ್ಯಂತ್ರ ಅದು. ಕೆಲವು ಷಡ್ಯಂತ್ರ, ಕೆಲವು ಯಾರ್ಯಾರು ಏನೋ ಕುಡಿಸ್ಯಾರ. ನಾವು ಕಾಶಪ್ಪನವ್ರ ಬಗ್ಗೆನೂ ಮಾತಾಡಿಲ್ಲ. ಅದ್ರ ನೋಡಿ ಅವ್ರ ಶಬ್ದನ ತೆಗೆದಿಲ್ಲ. ಯಾರು ಈಗ ಲೋಕಾಭಿರಾಮವಾಗಿ ಇನ್ನೊಂದಿಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರ್ಬೇಕಾಗಿತ್ತು ಅನ್ನೋದು ಬಿಟ್ರೆ ಇನ್ನು ಯಾರ್ಯಾರು ಕೂಡಿಸಿ ಏನೋ ಮಾಡ್ಯಾರ. ಹ್ಯಾಂಗ್ ವೈರಸ್ ಆಗೈತಿ ಏನೋ ನಮಗೆ ಗೊತ್ತಿಲ್ಲ. ಮಾತಾಡಿದ್ದ ನಾವು ಇಬ್ರ. ಅವ್ರ ಫೋನ್ಯಾಗ ವೈರಸ್ ಆಯ್ತು, ನನ್ನ ಫೋನ್ಯಾಗ ವೈರಲ್ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ವೈರಸ್ ಐತಿದ್ರ ನಡುವೆ ವೈರಲ್. ಸರ್, ಈಗ ಎಲ್ಲರಿಗೂ ಕುತೂಹಲ ಇರುವಂತದ್ದು ಸರ್, ಹೆಂಗ ವೈರಲ್ ಆಗಕ್ಕೆ ಸಾಧ್ಯ ಆಯ್ತು ಅಂತ. ಯಾಕಂದ್ರೆ ತಮ್ಮ ಜೊತೆ ಯಾರಾದ್ರೂ ತಾಂತ್ರಿಕ ನನ್ನ ಜೊತೆ ನಮ್ಮ ಡ್ರೈವರ್ ಇಲ್ಲೇ ನಿಂತಾರ, ನಾವು ಇಲ್ಲ ಮತ್ತೆ ಯಾರು. ಅವು ಪಾಪ ತಮ್ಮ ಡ್ರೈವರ್ ಕೆಟ್ಟ ತಾವತ್ತು ಇಂಥ ಉಪಾಧ್ಯಾಯರು ಮಾಡೋರಲ್ಲ.
ಸರ್ ಇದೀಗ ಕಾನೂನು ಕ್ರಮ ಏನಾದರೂ ನಾನು ವಕೀಲರ ಜೊತೆ ಚರ್ಚೆ ಮಾಡಿ ನಾನು ಮುಂದಿನ ಕ್ರಮ ತಗೋತೇನೆ. ನಾವು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ತಮ್ಗೆ ಏನಾದ್ರು ಕರೆ ಬಂದಿಲ್ಲ? ಇನ್ನೂ ತನಕ ಬಂದಿಲ್ಲ. ಬಂದ್ರೆ ಉತ್ತರ ಕೊಡ್ತೇನೆ. ಇದಿಷ್ಟು ಏನು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಎಸ್ ಜೆ ನಂಜನಮಠ ಅವರು ಮಾತಾಡಿದ್ದಾರೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.